ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್. ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತು ಗಣಪತಿಗೆ ಪ್ರೀತಿಯಾದಂಥ ಕರ್ಜಿಕಾಯನ್ನು ಒಂದು ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡು ಬರೋಣ. ಕರ್ಜಿಕಾಯಿ ಮಾಡೋದಕ್ಕೆ ಸೋಡಾ ಬೇಡ ಮತ್ತೆಯಾಗಿ ಭಾರಿ ಚೆಂದ ಆಗ್ತದೆ. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡು ಬರೋಣ. ಮೊದಲು ಮೈದಾ ಹುಡಿಯನ್ನು ಸ್ವಲ್ಪ ಕಲಸಿಕೊಳ್ಳುವ. ನಾನು ಸ್ವಲ್ಪ ಮೈದಾ ಹುಡಿಯನ್ನು ಹೀಗೆ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಅದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಹೀಗೆ ಇಲ್ಲೇ ಚೆಂದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಉಪ್ಪೆಲ್ಲ ಚೆಂದ ಮಿಕ್ಸ್ ಆಯಿತು. ಇದಕ್ಕೆ ನೀರನ್ನು ಹಾಕಿ ಕಲಸಿಕೊಳ್ಳುವ. ಸ್ವಲ್ಪವೇ ನೀರನ್ನು ನೋಡಿಕೊಂಡು ಹಾಕಿಕೊಂಡು ಕಲಸಿಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡ್ರೆ ಆಯಿತು. ಇದಕ್ಕೆ ಇನ್ನೇನು ಬೇರೆ ಎಂತ ಹಾಕಲಿಕ್ಕಿಲ್ಲ ಫ್ರೆಂಡ್ಸ್. ಇದನ್ನು ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ನಾದಿಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಚೆಂದಕ್ಕೆ ಹೀಗೆ ಮಾಡಿ ನಾದಿಕೊಳ್ಬೇಕು. ತುಂಬ ಚೆಂದ ಮಿಕ್ಸ್ ಆಗಬೇಕು. ಇದೀಗ ಸಾಕು ಫ್ರೆಂಡ್ಸ್. ನೋಡಿ ಹೀಗೆ ಮಾಡಿ ಸ್ವಲ್ಪ ಮೇಲಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮುಚ್ಚಿಡುವ. ಅಷ್ಟೇ, ಒಂದು ಸ್ವಲ್ಪ ಮೇಲಿಂದ ಒಣಗದಾಗೆ ಹಿಟ್ಟು ಒಣಗದಾಗೆ ಹಾಕಿದ್ದಷ್ಟೇ. ಸೊ ಇದನ್ನು ಹೀಗೆ ಮಾಡಿ ಮುಚ್ಚಿಡುವ. ಇನ್ನು ಹೂರಣಕ್ಕೆ ರೆಡಿ ಮಾಡಿಕೊಳ್ಳುವ. ಇದು ಹೀಗೆ ಇರಲಿ. ಇದಕ್ಕೆ ಹೂರಣಕ್ಕೆ ರೆಡಿ ಮಾಡಿಕೊಳ್ಳುವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೂರಣಕ್ಕೆ ಸ್ವಲ್ಪ ಹುರಿಕಡಲೆ ಮತ್ತು ಕೊಬ್ಬರಿಕಾಯಿ ಮತ್ತು ಸ್ವಲ್ಪ ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೇನೆ. ಸ್ವಲ್ಪ ಬೆಲ್ಲದಲ್ಲಿ ಮಾಡ್ತೇನೆ, ಸ್ವಲ್ಪ ಸಕ್ಕರೆ ಹಾಕಿ ಮಾಡ್ತೇನೆ. ಸೊ ಈಗ ಬೆಲ್ಲದಲ್ಲಿ ಮಾಡೋದು ಹೇಗೆ ಅಂತ ಹೇಳಿ ಸ್ವಲ್ಪ ನೋಡಿಕೊಂಡು ಬರೋಣ. ಕೊಬ್ಬರಿಕಾಯನ್ನು ಮಿಕ್ಸಿಗೆ ಹಾಕಿ ಇದು ಮಾಡಿಕೊಳ್ತೇನೆ. ಸಣ್ಣಕ್ಕೆ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ತುರ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಕೊಬ್ಬರಿಕಾಯನ್ನು ಮಿಕ್ಸಿಗೆ ಹಾಕಿ ಹೀಗೆ ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಇದಿಷ್ಟಾಗುವಷ್ಟು ಏಲಕ್ಕಿಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಹುರಿಕಡಲೆ ಹುಡಿ ಮಾಡಿಕೊಂಡು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಸಕ್ಕರೆ ಹಾಕಿ ಮಾಡುವ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಾಡುವ. ಒಂದಿಷ್ಟು ಎಳ್ಳನ್ನು ಹುರ್ಕೊಂಡು ಹಾಕಿಕೊಳ್ತೇನೆ. ಇದಕ್ಕೆ ಹುರಿದಾಯಿತು. ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳನ್ನೇ ಹಾಕಿಕೊಳ್ಬೋದು. ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೀಗ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಲಿಲ್ಲ. ಬೆಲ್ಲಕ್ಕೆ ಎಷ್ಟು ಬೇಕು ಸಕ್ಕರೆಗೆ ಎಷ್ಟು ಬೇಕು ನೋಡಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳುವ. ಇದೀಗ ಖಾಲಿ ಚಪ್ಪೆ. ಸಿಹಿ ಮತ್ತು ಇದು ಬೆಲ್ಲ ಮತ್ತು ಸಕ್ಕರೆ ಬೇಡ ಅಂತ ಹೇಳೋರು ಇದನ್ನು ಹೀಗೆ ಹಾಕಿಕೊಂಡು ಮಾಡಿಕೊಳ್ಬೋದು. ಆಯಿತು ಫ್ರೆಂಡ್ಸ್, ಮಿಕ್ಸ್ ಮಾಡಿ ಆಯಿತು. ಇನ್ನು ಇದಕ್ಕೆ ಒಂದರ್ಧ ಬೆಲ್ಲಕ್ಕೆ ಒಂದರ್ಧ ಸಕ್ಕರೆಗೆ ತೆಗೆದಿಡುವ. ಜಾರಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ತೇನೆ ಫ್ರೆಂಡ್ಸ್. ಇದು ಸಕ್ಕರೆ ಪುಡಿ ಮಾಡಿಕೊಂಡದನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ಇದು ಮಿಕ್ಸ್ ಮಾಡಿ ಆಯಿತು ಫ್ರೆಂಡ್ಸ್. ಇನ್ನು ಬೆಲ್ಲವನ್ನು ಹಾಕ್ಲಿಕ್ಕೆ ಆಗುವಾಗ ಮಿಕ್ಸ್ ಮಾಡಿಕೊಳ್ಳುವ. ಈಗ ಸ್ವಲ್ಪ
ಫ್ರೆಂಡ್ಸ್, ಹಾಗೆ ಮಾಡಿಟ್ಕೊಂಡಂಥ ಹಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನು ತೆಕ್ಕೊಳ್ಬೇಕು. ನಮಗೆ ಎಷ್ಟು ತೆಳು ಆಗ್ತದೆ ಅಷ್ಟು ತೆಳು ಆದರೆ ಒಳ್ಳೆಯದು. ತೆಳು ಆದರೆ ಇದು ಗರಿ ಗರಿ ಆಗ್ತದೆ. ಇದಕ್ಕೆ ಸೋಡದ ಹುಡಿ ಆಗಲಿ ಬೇರೆ ಎಂಥದ್ದು ಹಾಕಬೇಕು ಅಂತಿಲ್ಲ. ಸೊ ಇದು ಎಷ್ಟು ತೆಳು ಆಗ್ತದೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಫ್ರೆಂಡ್ಸ್. ಹೀಗೆ ಇಟ್ಕೊಂಡು ತೆಳುವಾಗಿ ಸ್ವಲ್ಪ ಉದ್ದಕ್ಕೆ ಲಟ್ಟಿಸಿಕೊಳ್ಳುವ. ತುಂಬ ಹುಡಿ ಹಾಕಿಕೊಳ್ಳೋದು. ಇದು ನೋಡಿ ಹೀಗಾಗಿದೆ. ಸ್ವಲ್ಪ ತೆಳುವಿಗೆ ಲಟ್ಟಿಸಿಕೊಳ್ಬೇಕು, ತೆಳುವಾಗಿ. ಇದನ್ನೊಂದು ಸೈಡಿಗೆ ಇಡ್ತೇನೆ ಈಗ. ರೌಂಡ್ ಮಾಡೋದಾದರೆ ರೌಂಡಿಗೆ ಬೇಕಾದರೂ ಲಟ್ಟಿಸಿಕೊಳ್ಬೋದು, ಉದ್ದಕ್ಕೆ ಲಟ್ಟಿಸ್ಕೊಳ್ಬೇಕು ಅಂತೇನಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಹೀಗೆ ಎಷ್ಟು ನಿಮಗೆ ಸಾಧ್ಯ ಆಗ್ತದೆ, ಎಷ್ಟು ತೆಳುವಾಗಿ ನಿಮಗೆ ಲಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ತೆಳುವಾಗಿ ಲಟ್ಟಿಸಿಕೊಂಡು ಇದಕ್ಕೆ ಹೂರಣವನ್ನು ಹಾಕಿಕೊಳ್ಬೇಕು. ತೆಳು ಆದಷ್ಟು ಗರಿ ಗರಿ ಆಗ್ತದೆ, ದಪ್ಪ ಆದರೆ ಗರಿ ಗರಿ ಆಗೋದಿಲ್ಲ. ಸೊ ಹಾಗಾಗಿ ಎಷ್ಟು ತೆಳು ಸಾಧ್ಯ ಆಗ್ತದೋ ಅಷ್ಟು ತೆಳುವಾಗಿ ಲಟ್ಟಿಸಿಕೊಳ್ಬೇಕು. ಫ್ರೆಂಡ್ಸ್, ಇದು ಹೀಗೆ ತೆಳುವು ಮಾಡಿಕೊಂಡು ಚಪಾತಿಯ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಿಕೊಂಡು ಹೀಗೆ ತೆಳುವು ಮಾಡಿಕೊಂಡು ಅದರ ಒಳಗಕ್ಕೆ ಹೀಗೆ ಹೂರಣವನ್ನು ಹೀಗೆ ಹಾಕಿಕೊಂಡು ಹೀಗೆ ಹಾಕಿಕೊಂಡು, ನಮ್ಮಲ್ಲಿ ಇಲ್ಲಿ ಆರ್ಟಿಫಿಷಿಯಲ್ ಇದು ಪ್ರೆಸ್ಸರ್ ಇಲ್ಲ ಫ್ರೆಂಡ್ಸ್, ಕರ್ಜಿಕಾಯಿ ಪ್ರೆಸ್ಸರ್ ಇಲ್ಲ. ಸೊ ಹಾಗೆ ನಾನೇನು ಮಾಡ್ತೀನಪ್ಪ ಅಂತ ಹೇಳಿದರೆ ಕೈಯಲ್ಲೇ ಹೀಗೆ ಸ್ವಲ್ಪ ನೀರನ್ನು ಹೀಗೆ ಮುಟ್ಟಿಸಿಕೊಂಡು, ಸೈಡಿಗೆ ಹೀಗೆ ನೀರನ್ನು ಮುಟ್ಟಿಸಿಕೊಂಡು ಕೈಯಲ್ಲೇ ಸ್ವಲ್ಪ ಮಡಿಸಿಕೊಳ್ತೇನೆ. ಹೀಗೆ ಮೆಲ್ಲ ಹೀಗೆ ಮಾಡಿಕೊಂಡು ಇದನ್ನು ಹೀಗೆ ಸ್ವಲ್ಪ ಸೈಡಿನ ಹೀಗೆ ಒತ್ತಿಕೊಂಡು ಅದನ್ನು ಹೀಗೆ ನೋಡಿ ಕೈಯಲ್ಲಿ ಹೀಗೆ ಮಾಡ್ತಾ ಬರ್ತೇನೆ. ಆರ್ಟಿಫಿಷಿಯಲ್ ಪ್ರೆಸ್ಸರ್ ಇದ್ದರೆ ಅದು ಓಕೆ, ಹಾಕಿ ಪ್ರೆಸ್ ಮಾಡಿದರೆ ಆಯಿತು. ಇದು ಸ್ವಲ್ಪ ಹೀಗೆ ಆಗ್ತದೆ. ಹೀಗೆ ಕೈಯಲ್ಲಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಕೊಂಡು ಬಂದರೆ ಆಯಿತು. ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ಮಾಡಿಕೊಂಡಿದ್ದೇನೆ. ನಾನು ಎಣ್ಣೆಯನ್ನು ಇಟ್ಕೊಳ್ತಾ ಇದ್ದೇನೆ, ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನೊಂದೊಂದನ್ನೇ ಹಾಕಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಎರಡನ್ನು ಒಟ್ಟಿಗೆ ಹಾಕಿಕೊಳ್ತೇನೆ, ಎರಡು ಮೂರನ್ನು. ತುಂಬ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ. ನೋಡಿ ಫ್ರೆಂಡ್ಸ್, ಇದನ್ನು ಹೀಗೆ ಸ್ವಲ್ಪ ಉರಿಯನ್ನು ಬೇಕಾದರೆ ಸಣ್ಣ ಮಾಡಿಕೊಳ್ಳಿ. ಇದನ್ನು ಹೀಗೆ ಸ್ವಲ್ಪ ಮಡಚಿ ಹಾಕಿ ನೋಡಿ ಫ್ರೆಂಡ್ಸ್, ಇದು ಸಕ್ಕರೆದು. ಇನ್ನೊಮ್ಮೆ ಬೆಲ್ಲದ್ದು ಮಾಡುವ. ನೋಡಿ ಫ್ರೆಂಡ್ಸ್, ಇದು ನೊರೆ ನಿಂತಿತ್ತು. ನೊರೆ ನಿಂತರೆ ಆಯಿತು ಅಂತ ಅರ್ಥ. ಇದನ್ನು ತೆಕ್ಕೊಳ್ಳುವ.
ಫ್ರೆಂಡ್ಸ್, ಈಗ ಬೆಲ್ಲದ ಹಾಕಿ ಕೊಡ್ತಾ ಇದ್ದೇನೆ. ಇದಾಯಿತು ಫ್ರೆಂಡ್ಸ್, ತಗೊಳ್ತಾ ಇದ್ದೇನೆ. ಸಕ್ಕರೆ ಹಾಕಿದ ಕರ್ಜಿಕಾಯಿ, ಇದು ಬೆಲ್ಲ ಹಾಕಿದ ಕರ್ಜಿಕಾಯಿ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ. ನೀವು ನೋಡಿ 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 ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಮುಟ್ಟಿದರೆ ಮುರಿತದೆ ನೋಡಿ. ನೋಡಿ ಒಳಗಡೆ ನೋಡಿ, ಕ್ರಿಸ್ಪಿ ಕರ್ಜಿಕಾಯಿ ನೋಡಿ. ಹಾಗಾದರೆ ನೋಡಿ ಫ್ರೆಂಡ್ಸ್, ಇದು ಬೆಲ್ಲದ್ದು ನೋಡಿ, ಬೆಲ್ಲದ ಕರ್ಜಿಕಾಯಿ ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಹಾಗಾದರೆ ನೀವು ಕೂಡ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ, ನೀವು ಕೂಡ ಹೀಗೆ ಟ್ರೈ ಮಾಡಿ. ಸೋಡಾ ಹುಡಿ ಯಾವುದು ಇಲ್ಲದೆ ಹೀಗೆ ನ್ಯಾಚುರಲ್ ಆಗಿ ಹೀಗೆ ಮಾಡಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.